ಫಸ್ಟ್ ಪ್ರಶ್ನೆ ಏನು ಕೇಳಿದ್ರು? ಓಕೆ, ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಬಜೆಟ್ ತಯಾರಿಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಹೋದ ವರ್ಷವೂ ಕೂಡ ನಾವು ಸುಮಾರು ಶೀರ್ಷಕಗಳು, ಬಜೆಟ್ ಶೀರ್ಷಕಗಳು ಮೇನ್ಲಿ ನಿರ್ವಹಣೆಗೆ ಸಂಬಂಧಪಟ್ಟಂಥ ಮತ್ತು ಪ್ರೋಗ್ರಾಮ್ ಆಫ್ ವರ್ಕ್ಸ್ ಹೇಗಾದರೂ ಜೋನ್ಗೆ ಹೋಗ್ತಾ ಇತ್ತು, ವಲಯಗಳಿಗೆ ಕಳಿಸಿ ಅಲ್ಲಿಂದನೇ ಎಸ್ಟಿಮೇಟ್ ತಯಾರು ಮಾಡಿಸ್ಕೊಂಡಿದ್ದೇವೆ ಮತ್ತು ಆ ಪ್ರಕಾರವೇ ನಮ್ಮ ಇದರಲ್ಲಿ ಬಜೆಟ್ನಲ್ಲಿ ನಮೂದಾಗಿ ಬಂದಿರುತ್ತದೆ. ಆದರೆ ಯಾವುದು ಒಂದು ಝೋನ್ಗೆ ಈ ಬಜೆಟ್ ಪ್ರಕಾರ ಎಷ್ಟು ಅಮೌಂಟ್ ಹೋಗ್ತಾ ಇದೆ ಅದು ಒಂದು ಕ್ರೋಢಿಸಿ ಹಾಕಿರಲಿಲ್ಲ. ಹೀಗಾಗಿ ಈ ವರ್ಷ ಝೋನ್ಗೆ ಬೇರೆ ಬೇರೆ ಹೆಡ್ಸ್ ಏನು ಹೋಗಿದೆ ಆ ಹೆಡ್ಸ್ ಪ್ರಕಾರ ಅವ್ರದ್ದು ಏನು ಬರ್ತಾ ಇದೆ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ನಲ್ಲಿ ಏನು ಬರ್ತಾ ಇದೆ ಅದು ಸೇರಿಕೊಂಡು ಬಜೆಟ್ ಹೆಡ್ ನಾವು ತಯಾರು ಮಾಡ್ಕೊಳ್ತೇವೆ. ಹೀಗಾಗಿ ಅದಕ್ಕೆ ಆ ಝೋನ್ಗೆ ವಲಯಗೆ ಬರ್ತಕ್ಕಂಥ ಎಲ್ಲ ಕ್ಯಾಪಿಟಲ್ ಮತ್ತು ರೆವೆನ್ಯೂ ಹೆಡ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಎಲ್ಲ ಕ್ರೋಢಿಸಿ ಝೋನ್ಗೆ ಎಷ್ಟು ಅಮೌಂಟ್ ಹೋಗ್ತಾ ಇದೆ, ಅಲ್ಲಿಂದ ಎಷ್ಟು ಖರ್ಚು ಆಗ್ತಾ ಇದೆ ಅದು ಜನರಿಗೆ ಗೊತ್ತಾಗಲಿ. ಮತ್ತು ವಲಯ ಆಯುಕ್ತರು ಕೂಡ ವಲಯವಾರ ಬಜೆಟ್ ಇರುವುದರಿಂದ ಆ ಬಜೆಟ್ ಒಳಗಾಗಿ ಶೀರ್ಷಿಕೆ ಇರುವುದರಿಂದ ಅವರಿಗೆ ಕೂಡ ಈಸಿಯಾಗಿ ಮಾಡ್ಲಿಕ್ಕೆ ಬರ್ತದೆ, ಈಸಿಯಾಗಿ ನೋಡ್ಲಿಕ್ಕೆ ಬರ್ತದೆ, ಎಷ್ಟು ಖರ್ಚಾಗಿದೆ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತದೆ. ಹೀಗಾಗಿ ಪ್ರತಿ ವರ್ಷದಂತೆಯೇ ಬಜೆಟ್ ಮಾಡ್ತೀವಿ, ಆದರೆ ವಲಯವಾರ ಕೂಡಿಸಿ ಕೂಡ ಒಂದು ಇಟ್ಕೊಳ್ತೇವೆ. ಸೊ ದ್ಯಾಟ್ ಆ ವಲಯಲ್ಲಿ ಟೋಟಲ್ ಎಷ್ಟು ಖರ್ಚಾಗ್ತಾಯಿದೆ ಅಂತ ಗೊತ್ತಾಗಲಿ. ಅದು ನಮಗೆ ಏನು ಗೊತ್ತಿಲ್ಲ ಸದ್ಯಕ್ಕೆ. ನಾವು ಭಾಳ ಪ್ರಾರಂಭಿಕ ಹಂತದಲ್ಲಿ ಇದ್ದೇವೆ. ಅದು ನಮಗೆ ಝೋನಿಂದ ಏನು ಬರುತ್ತದೆ, ಬೇಡಿಕೆ ಏನು ಬರುತ್ತದೆ ಮತ್ತು ನಮ್ಮ ರೆವೆನ್ಯೂ ಪ್ರೊಜೆಕ್ಷನ್ ಏನಾಗ್ತದೆ ನೋಡಿಕೊಂಡು ಮಾಡಬೇಕಾಗಿರುತ್ತದೆ. ಈಗ ರೆವೆನ್ಯೂಗೆ ಸಂಬಂಧಿಸಿದಂತೆ ತಮ್ಮೆಲ್ಲರಿಗೂ ಗೊತ್ತಿದೆ, 30ನೇ ನವಂಬರ್ಗೆ ನಾವು ಬೃಹತ್ OTS ಏನು ಮಾಡಿದ್ದೇವೆ ಅದನ್ನು ಕೂಡ ಮುಕ್ತಾಯ ಆಗಿಬಿಡುತ್ತೆ. ತದನಂತರ ಎಲ್ಲ ಪೆನಾಲ್ಟಿ, ಇಂಟ್ರೆಸ್ಟ್ ಇತ್ಯಾದಿ ಬರ್ತಾ ಇರುವುದರಿಂದ ಎಲ್ಲರಿಗೂ ಕಷ್ಟ ಉಂಟಾಗ್ಬೋದು. ಹೀಗಾಗಿ ಯಾರ್ಯಾರು ರಿವಿಷನ್ನಲ್ಲಿ ಹಣ ಹಾಕಿಲ್ಲ ಅಥವಾ ಡಿಫಾಲ್ಟರ್ ಇದ್ದಾರೆ ಅವರು ಈಗ ಈ 4-5 ದಿನಗಳಲ್ಲಿನೇ ಅದನ್ನು ಹಣ ತುಂಬಿದರೆ ಚೆನ್ನಾಗಿರುತ್ತದೆ. ಈಗ ಆ್ಯಸ್ ಆನ್ ಟುಡೇ ನಾವು 3,751 ಕೋಟಿ ರೂಪಾಯಿಯನ್ನು ಕಂದಾಯ ವಸೂಲಿ ಮಾಡಿದ್ದೇವೆ. ಆದರೆ ಇದಕ್ಕಿಂತ ಜಾಸ್ತಿನೂ ಕೂಡ ಸ್ವಲ್ಪ DD ಇತ್ಯಾದಿ ರೂಪದಲ್ಲಿ ಬಂದಿರ್ಬೋದು. ಅದು ಇನ್ನೂ ನಮ್ಮ ಇದಕ್ಕೆ ಜಮಾ ಆಗಿಲ್ಲ. ಸೊ ಅದರಲ್ಲಿ ಅರೌಂಡ್ 50-100 ಕೋಟಿ ಆ ಪ್ರಕಾರ ಇರ್ಬೋದು. ನಾವು ಹೆಚ್ಚು ಕಡಿಮೆ ಈ 4 ದಿನಗಳಲ್ಲಿ 4,000 ಮುಟ್ಟಬೇಕು ಅಂತ ಗುರಿ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದರಂತೆ ಇವತ್ತು ಎಲ್ಲ ನಮ್ಮ ಝೋನಲ್ ಕಮಿಷನರ್ ಮೀಟಿಂಗ್ ಮಾಡಿ ದೀರ್ಘಕಾಲಾವಧಿಯ ಜೊತೆಗೆ ಚರ್ಚೆ ಮಾಡಿ ಇಂಟರ್ನಲ್ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೇವೆ. ಲೆಟಸ್ ಸಿ 4,000 ಕೋಟಿ ನಾವು ನವಂಬರ್ ಎಂಡ್ಗೆ ಮುಟ್ಟರೆ ದೆನ್ ನಾವು ಕರೆಕ್ಟಾಗಿ ಬೈ ಮಾರ್ಚ್ 5,700 ಕೋಟಿಗೆ ನಮಗೆ ಟಾರ್ಗೆಟ್ ಏನಿದೆ ಆ ದಿಕ್ಕಿನಲ್ಲಿ ನಾವು ಮುಂದೆ ಹೋಗ್ತೀವಿ. ಮತ್ತು ಏನಾಗಿದೆ ಅಂದರೆ ಅನಧಿಕೃತ ಕಟ್ಟಡ ಅಂದರೆ ಕಟ್ಟಡಗಳು ಇವೆ ಮತ್ತು ನಮ್ಮ ಟ್ಯಾಕ್ಸ್ ನೆಟ್ಗೆ ಬಂದಿಲ್ಲ, ಅವರಿಗೂ ಕೂಡ ನಾವು ಅವಕಾಶ ಕೊಟ್ಟು ತಮ್ಮದೇ ಖಾತೆಯನ್ನು ಓಪನ್ ಮಾಡ್ಬೋದು. ತಮ್ಮ ಪ್ರಕಾರ ಏನು SAS ಬರ್ತಾ ಇತ್ತು, ಸೆಲ್ಫ್ ಅಸೆಸ್ಮೆಂಟ್ ಏನು ಬರ್ತಾ ಇತ್ತು ಅವರು ಹಾಕ್ಬೋದು. ಅದು B ಖಾತೆ ಇರಲಿ, A ಖಾತೆ ಇರಲಿ, ಅದಕ್ಕೆ ಸಂಬಂಧ ಇಲ್ಲ. ಅದು ಯಾರು ಒಂದು ಕಟ್ಟಡ ಕಟ್ಟಿ ನಮ್ಮ BBMP ವ್ಯಾಪ್ತಿಯಲ್ಲಿದ್ದಾರೆ ಅವರಿಗೆ ಟ್ಯಾಕ್ಸ್ ಕಟ್ಟಲೇಬೇಕಾಗಿರುತ್ತದೆ. ಅದು ರೆಗ್ಯುಲೈಸೇಷನ್ ಅಲ್ಲ, ಬಟ್ ಅವರಿಗೆ ತಾನೇ ಖಾತಾ ಓಪನ್ ಮಾಡ್ಬೋದು ಮತ್ತು ಟ್ಯಾಕ್ಸ್ ರಿಸೀಟ್ ಜನರೇಟ್ ಮಾಡ್ಬೋದು. ಆಮೇಲೆ ನಾವು ಕಾನೂನು ಪ್ರಕಾರ ಖಾತಾ A ಇದೆ, B ಇದೆ ಅಂತ ಅವರಿಗೆ ಕೊಡ್ತೇವೆ. ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಈ ಖಾತೆಗೆ ಸಂಬಂಧಿಸಿದಂತೆ ಸುಮಾರು ಸಡಿಲಿಕೆಗಳನ್ನು ಮಾಡಲಾಗಿದೆ. ಈಗಲೂ ಕೂಡ ನಮ್ಮ ಝೋನಲ್ ಕಮಿಷನರ್ ಸ್ಪೆಷಲ್ ಕಮಿಷನರ್ ಮತ್ತು ಝೋನಲ್ ಕಮಿಷನರ್ ಯಲಹಂಕದಲ್ಲಿ RWAಗೆ ಕರೆದು ಮಾತಾಡ್ತಾ ಇದ್ದಾರೆ. ಮೊನ್ನೆ ಸ್ಯಾಟರ್ಡೇಗೆ ಈಸ್ಟ್ ಝೋನ್ನಲ್ಲಿ RWA ಜೊತೆಗೆ ಎಲ್ಲ ಮೀಟಿಂಗ್ ಆಯಿತು. ಅದು ಹೀಗಾಗಿ ಬಹಳಷ್ಟು ವ್ಯವಸ್ಥೆ ಆನ್ಲೈನ್ನೇ ಇರುವುದರಿಂದ ಯಾರಿಗೂ ಹತ್ರ ಹೋಗಲಿಕ್ಕೆ ಅವಕಾಶ ಪಡಿಸ್ಲಿಕ್ಕೇ ಬರಲ್ಲ. ಈ ಮೇನಾಗಿ ತಾನೇ ಕಂಪ್ಯೂಟರ್ನಲ್ಲಿನೇ ಆನ್ಲೈನೇ ಖಾತಾ ಫೈನಲ್ ಆಗಿ ಜನರೇಟ್ ಮಾಡ್ಬೋದು ಅಂತ ವ್ಯವಸ್ಥೆ ಇದೆ. ಅದನ್ನೇ ಸರಳೀಕರಣ ಏನೇನು ಮಾಡಿದ್ದೀವಿ ಮತ್ತು ಏನೇನು ಜನರು ಮಾಡ್ಬೋದು ಅಂತ ದೃಷ್ಟಿಯಿಂದ RWS ಮೀಟಿಂಗ್ ಕರೆದು ಅಲ್ಲಿ ಅವರಿಗೆ ನಾವು ತಿಳಿ ಹೇಳ್ತಾ ಇದ್ದೇವೆ. ಸೊ ದ್ಯಾಟ್ ಅವರು ತಾನೇ ಮಾಡಿ ನಮ್ಮ ಕಚೇರಿಗೆ ಬರಲಿಕ್ಕೆ ಕಡಿಮೆ ಆಗಬೇಕು ಅಂತ ಹೇಳಿಬಿಟ್ಟು. ನಮ್ಮ ದುರ್ಘಟನೆ ನಿನ್ನೆ ಏನಾಗಿದೆ ಅಂದರೆ ಒಂದು ಮರ ಬಿದ್ದು ಪಾರ್ಕ್ನಲ್ಲಿ ಒಬ್ಬ ನಮ್ಮ
ನಾಗರಿಕರಿಗೆ ಗಾಯ ಉಂಟಾಗಿದೆ ಮತ್ತು ಆ ನಿಧನ ಆದರೂ ಅಲ್ಲೇ. ಹೀಗಾಗಿ ಅವರ ನಿಧನಕ್ಕೆ ನಾವು ಎಲ್ಲರೂ ಶೋಕ ವ್ಯಕ್ತಪಡಿಸ್ತಾ ಇದ್ದೇವೆ. ಅದು ಪರಿಹಾರ ನಮ್ಮ BBMPಯಿಂದ ಕೊಡಬೇಕಾಗಿರುತ್ತದೆ. ನೌಕರಿ ಇತ್ಯಾದಿ ಕೊಡಲಿಕ್ಕೆ ಅವಕಾಶ ಇಲ್ಲ ಮತ್ತು ನಾವು ಪರಿಹಾರ ಹಣವನ್ನು ಸೂಕ್ತ ಇದರಲ್ಲಿ ನೀಡ್ತೇವೆ. ಅದು ಡಿಸೈಡ್ ಮಾಡ್ತೇವೆ. ಅದು ರಿಪೋರ್ಟ್ ಬರುತ್ತೆ ಝೋನಲ್ ಕಮಿಷನರ್ದು, ಅದು ನೋಡಿಕೊಂಡು ಮಾಡ್ತೇವೆ. ನಮ್ಮ ಕ್ಲಿನಿಕ್ನಲ್ಲಿ ಹೋಲಿಸ್ಟಿಕ್ ಹೆಲ್ತ್ ಮಾಡಬೇಕು ಅಂತ ಇತ್ತು. ಹೀಗಾಗಿ ಅದರಲ್ಲಿ ಕೆಲವು ಚಟುವಟಿಕೆಗಳನ್ನು ಮಾಡಬೇಕು ಅಂತ ಇದೆ. ಅದರ ಜೊತೆಗೆ ನಾವು ನಮ್ಮ ಯೋಗ, ಆಯುರ್ವೇದ ಇತ್ಯಾದಿ ಕೂಡ ಹೋಲಿಸ್ಟಿಕ್ ಆಗಿ ಕೊಡಬೇಕು ಅಂತ 2022-23 ಈ ಸ್ಕೀಮ್ ಬಂದಾಗಲೇ ಇತ್ತು. ಕೆಲವು ಕಡೆಗೆ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದಾರೆ, ಬೇರೆ ಕಡೆಗೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಅದು ಯಾರ್ಯಾರು ನಮ್ಮ HO ಅಥವಾ MOH ಅವರು ತಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ, ನಮ್ಮ ಇತಿಮಿತಿ ಹಣದ ಇತಿಮಿತಿ ಏನಿದೆ ಅದರೊಳಗಾಗಿಯೇ ಅದಕ್ಕೆ ವ್ಯವಸ್ಥೆ ಮಾಡುತ್ತೇವೆ. ಥ್ಯಾಂಕ್ ಯು.